ನುಡಿದಂತೆ ನಡೆಯುವ ಶಾಸಕರೆಂದರೆ ಅದು ಎನ್ ಶ್ರೀನಿವಾಸ್ ಮಾತ್ರ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಜ್ಯೋತಿನಗರ, ವಾಜರಹಳ್ಳಿ, ಭೈರವೇಶ್ವರ ಬಡಾವಣೆ, ವಿಶ್ವ ಶಾಂತಿ ಲೇಔಟ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್, ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡರು, ನಗರಸಭೆ ಅಧ್ಯಕ್ಷರಾದ ಗಣೇಶ್ ಮತ್ತು ಗಣ್ಯ ವ್ಯಕ್ತಿಗಳು ಸೇರಿ ಭೂಮಿ ಪೂಜೆ ನೆರವೇರಿಸಿದರು. ನಂತರ ನೆಲಮಂಗಲದ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರಿಗೆ ವಾಜರಹಳ್ಳಿಯ ವಿಕೆಎಸ್ ಕೆಂಪರಾಜು ಹಾರ ತುರಾಯಿ ಹಾಕಿ ಗೌರವಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅರಿಶಿನಕುಂಟೆ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ವಿಕೆಎಸ್ ಕೆಂಪರಾಜು, ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಕಾಮಗಾರಿಗಳಿಗೆ ಶಾಸಕರು ಇಂದು ಚಾಲನೆ ನೀಡಿದ್ದಾರೆ. ಇಂತಹ ಶಾಸಕರು ನಮಗೆ ಸಿಕ್ಕಿರುವುದು ಪುಣ್ಯ. ನುಡಿದಂತೆ ನಡೆಯುವ ಶಾಸಕರೆಂದರೆ ಅದು ಎನ್ ಶ್ರೀನಿವಾಸ್ ಮಾತ್ರ. ವಿರೋಧ ಪಕ್ಷಗಳು ಅವರ ಅಭಿವೃದ್ಧಿ ಕೆಲಸ ನೋಡಿ ಭಯಪಡುತ್ತಿದ್ದಾರೆ. ಅದರಿಂದ ಅವರ ಮೇಲೆ ಅಪಪ್ರಚಾರ ಮಾಡುತ್ತಿದ್ದಾರೆ. ನೆಲಮಂಗಲ ಜನರು ಬುದ್ಧಿವಂತರು, ಇಂತಹ ಅಪಪ್ರಚಾರಕ್ಕೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಹೀಗೆ ನಮ್ಮ ಶಾಸಕರು ನೆಲಮಂಗಲ ತಾಲೂಕನ್ನು ಅಭಿವೃದ್ಧಿಪಡಿಸಿಕೊಂಡು ಸಾಗಲಿ, ಅವರ ಜೊತೆ ನಾವು ಸದಾ ಇರುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ವಕೀಲರಾದ ವಿಜಯ್ ಕುಮಾರ್, ಬಹು ವರ್ಷಗಳಿಂದ ನೆನೆಗುದಿಗೆ ಬಿದ್ದ ರಸ್ತೆ ಕಾಮಗಾರಿಗಳಿಗೆ ಇಂದು ಚಾಲನೆ ನೀಡಿದ್ದಾರೆ. ಮಾಜಿ ಶಾಸಕರಾದ ಡಾ ಶ್ರೀನಿವಾಸ ಮೂರ್ತಿ ಅವರು ಬರೀ ರಾಜಕೀಯಕ್ಕೆ ಮತ ಕೇಳಲು ಬರುತ್ತಿದ್ದರು. ಒಂದು ಸಲಿಯೂ ಈ ವಾಜರಹಳ್ಳಿಯ ಮುಖ್ಯ ರಸ್ತೆಯನ್ನು ಸರಿಪಡಿಸಲಿಲ್ಲ. ಎಷ್ಟೇ ಮನವಿ ಕೊಟ್ಟಿದ್ದರೂ ಮಾಡೋಣ ನೋಡೋಣ ಅಂತ ಹೇಳಿಕೊಂಡು 10 ವರ್ಷ ಕಾಲ ಕಳೆದು ಬಿಟ್ಟರು. ಆದರೆ ಹಾಲಿ ಶಾಸಕರಾದ ಎನ್ ಶ್ರೀನಿವಾಸ್ ಅವರಿಗೆ ನಾವು ಮನವಿ ಮಾಡಿದ ತಕ್ಷಣ, ಅಣ್ಣ ರಸ್ತೆಯನ್ನು ಚೆನ್ನಾಗಿ ಮಾಡಿಕೊಡ್ತೀನಿ, ನಾನು ಅಭಿವೃದ್ಧಿ ಮಾಡಲು ಶಾಸಕನಾಗಿರೋದು ಎಂದು ಹೇಳಿ ಇಂದು ಪೂಜೆ ಮಾಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಮ್ಮ ವಾಜಹಳ್ಳಿ ಮುಖ್ಯ ರಸ್ತೆಗೆ ನಮ್ಮ ಎನ್ ಶ್ರೀನಿವಾಸ್ ಅವರು ಶಾಸಕರು, ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರದಂತ ಪಡೆದಿದ್ದಾರೆ. ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು 1350 ಕೋಟಿ ಅನುದಾನ ತಂದು ಕೆಲಸ ಮಾಡ್ತಾರೆ. ಈಗ ವಿರೋಧ ಪಕ್ಷದವರು ಹೇಳಲೇಬೇಕು ಅದನ್ನ, ಅಲ್ಲಿ ಕೆಲಸ ಮಾಡಿಲ್ಲ ಇಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ. ಈಗ ಹಿಂದೆ ಇದ್ದಂತ ಶಾಸಕರು ಎಷ್ಟು ಕೆಲಸ ಮಾಡಿದ್ರು, ಅವರು ಸುಮ್ನೆ ಅಲ್ಲಿ ಇಲ್ಲಿ ನಾಟಕ ಆಡ್ತಾ ನೋಡ್ಕೊಂಡ್ರೆ ನಾವು ಇದ್ದಾವ ಜೊತೆ ನಾಟಕ ಆಡ್ಕೊಂಡ್ ಬಂದ್ರೆ ಒಟ್ಟು ಕೆಲಸ ಮಾಡಿಲ್ಲ. ನಾವ್ ಈ ಕೆಲಸನ ಸುಮಾರು ತರ ನಾವು ಶಾಸಕರಿಗೆ, ಹಿಂದೆ ಇದ್ದ ಶಾಸಕರಿಗೆ ಹೇಳ್ದೋ, ಅವ್ರ ಗಮನಕ್ಕೆ ಹಾಕೊಂಡಿಲ್ಲ. ಈಗ ನಮ್ಮ ಕೊತ್ತಿನಬಾಳೆ ರಸ್ತೆ ಆಗಿರ್ಬೋದು, ನಮ್ಮ ವಾಜಹಳ್ಳಿ ರಸ್ತೆ ಆಗಿರ್ಬೋದು, ಮತ್ತೆ MG ರೋಡ್ ಆಗಿರ್ಬೋದು. ಇವತ್ತು ಶ್ರೀನಿವಾಸ್ ಅವರು ನಮ್ಮ ಗ್ರಾಮಕ್ಕೆ ಬಂದು ಇವತ್ತು ಪೂಜಾ ಕಾರ್ಯಕ್ರಮ ನೆಟ್ಬಿಟ್ಟಿದ್ದಾರೆ. ಎಲ್ಲಾ ನಮ್ಮ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಹಾಗೂ ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲ ಬಂದಿದ್ರು, ಅವರು ಸಹ ಅಭಿನಂದನೆ ಹೇಳಿ ನಾನು ನಮ್ಮ ಶ್ರೀನಿವಾಸ್ ಅವರಿಗೆ ಮುಂದಿನ ದಿನ ಹೆಚ್ಚಿನ ಕೆಲಸ ಮಾಡ್ಲಿ ಅಂತ ಆ ದೇವರಲ್ಲಿ ಶಕ್ತಿ ಕೊಡ್ಲಿ. ಅವ್ರಿಗೆ ಆ ಭಗವಂತ ಅನ್ನ ಒಂದು 100 ಕೋಟಿ ಅಂದ ನಮ್ಮ ತಾಲೂಕಿಗೆ ಕೆಲಸ ಮಾಡಿ ಈಗಾಗಲೇ ನಮ್ಗೆ ಮುನ್ರಾಜ್ ಆಗಿರ್ಬೋದು, ನಾನಾಗಿರ್ಬೋದು, ಕೂಲಿಪೂರ್ತಿ ಆಗಿರ್ಬೋದು, ಈಗಾಗಲೇ ಬೊಕ್ಕಿನಪಳ್ಳಿ, ವಾಜಹಳ್ಳಿ, ಕೂಲಿಪುರಿಂದ 10 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ದಿನದಲ್ಲಿ, ಒಂದು ತಿಂಗಳಲ್ಲಿ ನಾವು ಚಾಲನೆ ಮಾಡ್ತೀವಿ, ಶಾಸಕರಿಗೆ ಪೂಜೆ ಮಾಡ್ತೀವಿ. ನಮ್ಮ ಮುಖಾಂತರ ನಾವು ಇವತ್ತು ಜನಕ್ಕೆ ತಿಳಿಸ್ಬೇಕು ಏನು ನಮ್ಮ ಶಾಸಕರು ಕೆಲಸ ಮಾಡೋರಂತ. ಈ ನಮ್ಮ ವಿಡಿಯೋ ಮೂಲಕ ಜನಕ್ಕೆ ಹೋಗ್ಬೇಕು. ಶಾಸಕರ ಬಗ್ಗೆ ಸುಮ್ಮನೆ ತಪ್ಪು ಕಲ್ಪನೆ ಹೇಳ್ತಾರೆ ಯಾರೊಬ್ರು. ನಂತರ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಜ್ಯೋತಿನಗರ, ವಾಜರಹಳ್ಳಿ ಸುತ್ತಮುತ್ತ ಬಡಾವಣೆಗೆ ಸಂಪರ್ಕದ ಮುಖ್ಯ ರಸ್ತೆಯನ್ನು ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿ ಚಾಲನೆ ಮಾಡಿದ್ದಾರೆ. ಇದರ ಉದ್ದೇಶ ಇಷ್ಟು ವರ್ಷಗಳಿಂದ, ಬಹು ವರ್ಷಗಳಿಂದ ಮಾಜಿ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಈ ಕಡೆ ತಲೆನೋ ಹಾಕಿರ್ಲಿಲ್ಲ. ಬರೇ ಅವರೇನೋ ರಾಜಕೀಯ ಹಿತಾಸಕ್ತಿಯಿಂದ ಎಲೆಕ್ಷನ್ಗಳು ಮಾತ್ರ ಮತ ಹಾಕಿ ಕಟ್ಟಿ ಬಿಟ್ರೆ ಬೇರೆ ಏನೋ ಬಗ್ಗೆ ಮಾಡೋಣ ಅಂತಿಲ್ಲ. ಅದೇ ಹೊಸ ಆಯ್ಕೆ ಆದಂತ ಎನ್ ಶ್ರೀನಿವಾಸ್ ಅವರು ದುಡಿದಂತೆ ನಡೆದಿದ್ದಾರೆ. ಅವ್ರಿಗೆ ಹೇಳ್ತಿದೆ, ನಾವು ಒಂದು ವರ್ಷ ನಾವು ಗುಪ್ತದಿಂದ ಹಣ ಈ ರೋಡ್ ಮಾಡೇ ಮಾಡ್ತೀನಿ, ಸಣ್ಣ ಪುಟ್ಟ ಮಾಡಲ್ಲ, ಉತ್ತಮವಾಗಿ ಮಾಡ್ತೀನಿ. ಹಣಕಾಸಿ ಕೆಲಸ ಮಾಡತ್ತಾರೆ. ನಾನು ಇವತ್ತು ಏನು ಮಾಡಿಲ್ಲ. ನಾನು ಕಮಿಷನ್ಗೋಸ್ಕರ ಕೆಲಸ ಮಾಡೋ ಅಂತ ವ್ಯಕ್ತಿ ನಾನಲ್ಲ. ನಾನು ನಿಮ್ಗೆ ಕಾಟಾಚಾರಕ್ಕೆ ಮಾಡೋ ಅಂತ ವ್ಯಕ್ತಿನೂ ನಾನಲ್ಲ. ನಾನು ಕೆಲಸ ನೋಡಿ ಆಮೇಲೆ ಆಯ್ಕೆ ಮಾಡ್ಯಾರ ಅಂತ ಶಾಸಕ ಇರ್ಬೇಕು ಅಂತ ನಿರಾಶೆ ಆಸೆ ವ್ಯಕ್ತಿ ನಾನು. ನೋಡಿ ನಮ್ ಕೆಲಸನ ಸ್ವಲ್ಪ ವೇಟ್. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.